ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ನಮಾಜ್ನಲ್ಲಿ ನೆಲಕ್ಕೆ ಹಣೆಯನ್ನು ಯಾಕೆ ಇಡುತ್ತಾರೆ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ನೀವು ಮುಸ್ಲಿಮರು ನಮಾಜ್ ಮಾಡೋದನ್ನ ನೋಡಿರ್ಬೋದು. ಮೊದ್ಲು ನಿಂತ್ಕೊಂತಾರೆ, ಆಮೇಲೆ ರುಕು ಆಗ್ತಾರೆ, ಆಮೇಲೆ ಬೋ ಮಾಡ್ತಾರೆ, ಮತ್ತು ಒಂದು ಸ್ಟೇಜ್ ಅಲ್ಲಿ ತಮ್ಮ ಹಣೆಯನ್ನು ನೆಲಕ್ಕೆ ಇಟ್ಟು ಸುಜೂದ್ ಮಾಡ್ತಾರೆ. ಆದ್ರೆ ಯಾಕೆ ಮುಸ್ಲಿಮರು ನೆಲಕ್ಕೆ ವರ್ಷಿಪ್ ಮಾಡ್ತಾರಾ? ಖಂಡಿತ ಇಲ್ಲ. ಆಕ್ಚುಲಿ ಇದಕ್ಕೆ ಸಜ್ದಾ ಅಥವಾ ಸುಜೂದ್, ಪ್ರೊಸ್ಟೇಷನ್, ಸಸ್ತಾಂಗ ನಮಸ್ಕಾರ ಅಂತ ಕರೆಯುತ್ತಾರೆ. ಸುಜೂದ್ಗೆ ಇಸ್ಲಾಂನಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ, ಮೀನಿಂಗ್ ಇದೆ. ಈ ವಿಡಿಯೋ ಅಲ್ಲಿ ಖುರಾನ್ ಏನ್ ಹೇಳುತ್ತೆ, ನಮ್ಮ ನಬಿ ಏನ್ ಕಲ್ಸಿದ್ರು, ಮತ್ತು ಸೈನ್ಸ್ ಏನ್ ಹೇಳುತ್ತೆ, ಆಮೇಲೆ ನಮ್ಮ ಹಿಂದೂ ಸ್ಕ್ರಿಪ್ಚರ್ಗಳು ಇದರ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಸಜ್ದಾ ಅಂದ್ರೆ ಏನು ಅಂತ ನೋಡೋಣ. ಇಸ್ಲಾಂ ಪ್ರೇಯರ್ ಅಂದ್ರೆ ನಮಾಜ್, ಅದರಲ್ಲಿ ಡಿಫ್ರೆಂಟ್ ಪೊಸಿಷನ್ಸ್ ಇರುತ್ತದೆ. ಒಂದನ್ನ ಹೇಳ್ತಾರೆ ಸ್ಟ್ಯಾಂಡಿಂಗ್, ಹಿಯಾಮ್. ನೆಕ್ಸ್ಟ್ ಬೋಯಿಂಗ್, ರುಕು. ಅದಾದ್ಮೇಲೆ ತನ್ನ ಫೋರ್ ಹೆಡ್ ನ ನೆಲ ಅಥವಾ ಗ್ರೌಂಡ್ ಮೇಲೆ ಇಟ್ಟು ಪ್ರೋಸ್ಟೇಟ್ ಆಗುವುದನ್ನು ಸಜ್ದಾ ಅಂತ ಕರೆಯುತ್ತಾರೆ. ಸಜ್ದಾ ಸಿಂಪ್ಲಿ ಒಂದು ಫಿಸಿಕಲ್ ಮೂವ್ಮೆಂಟ್ ಅಲ್ಲ, ಇದು ಭಗವಂತನ ವರ್ಷಿಪ್ ಮಾಡುವ ನಮಾಜ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ಸಜ್ದಾ ಅಲ್ಲಿ ಒಬ್ಬ ಮುಸ್ಲಿಮು ಭಗವಂತನ ಮುಂದೆ ನಮ್ರತೆ, ಸಲಿಕೆ ತೋರಿಸುತ್ತಾನೆ. ಅಂದ್ರೆ ಬಾಡಿ ಫಿಸಿಕಲಿ ಪ್ರೋಸ್ಟೇಟ್ ಆಗುತ್ತೆ, ಆದ್ರೆ ಉದ್ದೇಶ ಭಗವಂತನ ವರ್ಷಿಪ್ ಮಾಡಲು. ಇದು ಇಂಪಾರ್ಟೆಂಟ್ ಪಾಯಿಂಟ್. ಮುಸ್ಲಿಮರು ನೆಲವನ್ನು ವರ್ಷಿಪ್ ಮಾಡುತ್ತಾರೆ? ಖಂಡಿತ ಅಲ್ಲ. ನಾವು ನೆಲಕ್ಕೂ ವರ್ಷಿಪ್ ಮಾಡಲ್ಲ, ಕಾಬಾಗೂನು ವರ್ಷಿಪ್ ಮಾಡಲ್ಲ, ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಾವು ವರ್ಷಿಪ್ ಮಾಡಲ್ಲ. ಮುಸ್ಲಿಮರು ಪೂಜೆ ಅಥವಾ ಭಕ್ತಿ ಬರೀ ಭಗವಂತ ಅಲ್ಲಾಗೆ ಮಾತ್ರ. ಸೊ ಸೂರ್ಯ ಅಲ್ ಫಾತೆ ಅಲ್ಲಿ, ಖುರಾನ್ ಅಲ್ಲಿ ಚಾಪ್ಟರ್ 1 ವರ್ಸ್ 5 ಅಲ್ಲಿ ಮುಸ್ಲಿಮರು ಪ್ರತಿ ನಮಾಜ್ ನಲ್ಲಿ ಹೇಳ್ತಾರೆ, ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್. ಅಂದ್ರೆ ನಾನು ನಿಮ್ಮನ್ನೇ ವರ್ಷಿಪ್, ಪೂಜೆ ಮಾಡ್ತೀವಿ ಮತ್ತು ನಿಮ್ಮಿಂದಾನೇ ಹೆಲ್ಪ್, ಸಹಾಯ ಕೇಳುತ್ತೀವಿ. ಯಾರಿಗೆ? ಭಗವಂತ ಅಲ್ಲಾಗೆ. ಸೊ ಇಸ್ಲಾಂನ ಬೇಸಿಕ್ ಪ್ರಿನ್ಸಿಪಲ್ ತೌಹೀದ್. ತೌಹೀದ್ ವರ್ಡ್ ಜ್ಞಾಪನ ಇಟ್ಕೊಳ್ಳಿ. ಏಕ ದೇವೋಪಾಸನೆ, ದೇವನ ಏಕವಾತ, ಇದನ್ನ ತೌಹೀದ್ ಅಂತ ಕರಿತೀವಿ ನಾವು. ಅಂದ್ರೆ ಇಬಾದ, ಪೂಜೆ, ಭಕ್ತಿ, ಪ್ರಾರ್ಥನೆನ ಅಲ್ಲಾಗೆ ಮಾತ್ರ ಡೆಡಿಕೇಟ್ ಮಾಡೋದು. ಅದಕ್ಕೆ ಮುಸ್ಲಿಮ್ ಸಜ್ದಾ ಮಾಡುವಾಗ ಅವನ ನೆಲವನ್ನು ಪೂಜೆ ಮಾಡಲ್ಲ, ಅವನು ಭಗವಂತನ ಪೂಜೆ ಮಾಡುತ್ತಾನೆ. ಈಗ ಅಲ್ಲಾ ಯಾಕೆ ಸುಜೂದ್ ಮಾಡ್ಬೇಕು ಅಂತ ಹೇಳಿದ್ದಾರೆ? ಕುರಾನ್ ಅಲ್ಲಿ ನೀವು ವರ್ಸ್ ಚಾಪ್ಟರ್ 96 ವರ್ಸ್ 19 ಅಲ್ಲಿ ಸಜ್ದಾ ಮಾಡಿ ಭಗವಂತರಿಗೆ ಹತ್ತಿರ ಆಗಿ ಅಂತ ಇದೆ. ಇನ್ನೊಂದು ಲೈನ್ ಅಲ್ಲಿ ಯಾರ್ಯಾರು ಬಿಲೀವ್ ಮಾಡ್ತಾರೆ ಅವರು ಸಜ್ದಾ ಮಾಡ್ಬೇಕು, ಬೋ ಮಾಡ್ಬೇಕು, ಮತ್ತೆ ಪ್ರಾರ್ಥನೆ ಭಗವಂತನಿಗೆ ಮಾಡ್ಬೇಕು, ಮತ್ತೆ ಒಳ್ಳೇದನ್ನು ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ಅವ್ರು ಸಕ್ಸಸ್ಫುಲ್ ಆಗ್ತಾರೆ ಅಂತ ಲೈನ್ ಇದೆ. ಸೊ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಸಜ್ದಾ ಸಿಂಪ್ಲಿ ಒಂದು ಬಾಡಿ ಮೂವ್ಮೆಂಟ್ ಅಲ್ಲ. ಸಜ್ದಾ ಇಸ್ ಒಂದು ಪಾರ್ಟ್ ಆಫ್ ವರ್ಶಿಪಿಂಗ್ ಭಗವಂತನಿಗೆ. ಅದಕ್ಕೆ ಮುಸ್ಲಿಮರು ನಮಾಜ್ ನಲ್ಲಿ ಸಜ್ದಾ ಮಾಡ್ತಾರೆ. ಪ್ಲಸ್ ಇದೆಲ್ಲಾ ಮಾಡಿ ಜೊತೆಲಿ ಏನ್ ಮಾಡ್ಬೇಕು ಸಕ್ಸಸ್ಫುಲ್ ಆಗಕ್ಕೆ? ಒಳ್ಳೇದು. ಸೊ ಎಲ್ಲಾ ಮುಸ್ಲಿಮರು ನಮಾಜ್ ಜೊತೆ ಒಳ್ಳೇದನ್ನು ಮಾಡ್ಲೇಬೇಕು. ಇದು ಖುರಾನ್ ಅಲ್ಲಿ ಲೈನ್ ಬಂದಿದೆ, ನಮ್ಗೆ ಆರ್ಡರ್ ತರ ಇದು. ಇದು ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಮುಸ್ಲಿಮರು ನಮಾಜ್ ನ ಫಾರ್ಮ್ ನ ಅವರೇ ಓನ್ ಇಮ್ಯಾಜಿನೇಷನ್ ಅಂತ ಕ್ರಿಯೇಟ್ ಮಾಡಿದ್ರು? ಇದು ಖಂಡಿತ ಇಲ್ಲ. ಇದು ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಂಗೆ ನಮಾಜ್ ಮಾಡ್ಬೇಕಂತ ನಮ್ಮನ್ನು ಕಲಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಹೆಂಗ್ ನಮಾಜ್ ಮಾಡಿದೀನಿ ಹಂಗೆ ನೀವು ಮಾಡಿ ಅಂತ. ಮತ್ತೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಜ್ದಾ, ನೆಲಕ್ಕೆ ತಲೆ ಇಟ್ಟಾಗ ಏನೇನ್ ಮಾಡ್ಬೇಕಂತ ಹೇಳಿದ್ದಾರೆ. 7 ಮೂಳೆಗಳು ಅದನ್ನ ನೆಲಕ್ಕೆ ಟಚ್ ಮಾಡ್ಬೇಕು. ಏನೇನು? ಒಂದು ಫೋರ್ ಹೆಡ್, ನಮ್ಮ ನೋಸು, ನಮ್ಮ 2 ಕೈಯು, ನಮ್ಮ ಕಾಲ್ನ ನೀಸು, ಮತ್ತೆ ಫೀಟು. ಸೊ ಫೋರ್ ಹೆಡ್ ನ ಗ್ರೌಂಡ್ ಇಡೋದು ಮುಸ್ಲಿಮರ ಲೇಟರ್ ಕ್ರಿಯೇಷನ್ ಮಾಡಿದ ಟ್ರೆಡಿಷನ್ ಅಲ್ಲ. ಇದು ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲ್ಸಿದ ಒಂದು ನಮಾಜ್ ನ ಪಾರ್ಟ್. ಸೊ ಇದು ಟ್ರೆಡಿಷನ್ ಮಾತ್ರ ಅಲ್ಲ, ಇದು ನಮ್ಮ ಪ್ರಾಫೆಟ್ ಮೊಹಮ್ಮದ್ ಆರ್ಡರ್ ಅವ್ರು ಕಲ್ಸಿರೋದು ಒಂದು ರೀತಿ. ಇಂಟ್ರೆಸ್ಟಿಂಗ್ ಆಗಿ ಇದೆ ಮೇನ್ ವಿಷಯ ನೋಡ್ಬೇಕಂದ್ರೆ, ದೇವರ ಮುಂದೆ ಹಣೆಯನ್ನು ನೆಲಕ್ಕೆ ಇಟ್ಟು ಪ್ರಾರ್ಥನೆ ಮಾಡೋದು ಇದೆಯಲ್ಲ, ಇದು ಕೆಲವು ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತದ ಪ್ರಾಚೀನ ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಬಗ್ಗೆ ಹೇಳಲಾಗಿದೆ. ಸಾಷ್ಟಾಂಗ ಅಂದ್ರೆ 8 ಬಾಡಿ ಪಾರ್ಟ್ಸ್: ಫೋರ್ ಹೆಡ್, ಚೆಸ್ಟ್, ಹ್ಯಾಂಡ್ಸು, ನೀಸು, ಫೀಟು. ಗ್ರೌಂಡ್ ಇಟ್ಟು ಸುಪ್ರೀಂ ಫಾರ್ಮ್ಲೆಸ್ ಕ್ರಿಯೇಟರ್ಗೆ ಈಗೋನ ಸರೆಂಡರ್ ಮಾಡೋ ಪದ್ಧತಿ. ನೀವು ಋಗ್ವೇದದಲ್ಲಿ ಓದಿದ್ರೆ ಮಂಡ್ಲವನ್ನು, ಸೂಕ್ತವನ್ನು ಮಂತ್ರ 7 ಅಲ್ಲಿ, ಮತ್ತು ಯಜುರ್ವೇದದಲ್ಲಿ ಚಾಪ್ಟರ್ 32 ವರ್ಸ್ 3 ಅಲ್ಲಿ ಕೂಡ
ಫಾರ್ಮ್ಲೆಸ್ ಕ್ರಿಯೇಟರ್ಗೆ ಬಾಡಿನ ಬೋ ಮಾಡೋ, ಪ್ರೊಸ್ಟೇಟ್ ಮಾಡಿ ಪ್ರೇ ಮಾಡೋದನ್ನು ವರ್ಣಿಸಲಾಗಿದೆ. ಸೊ ದೇವರ ಮುಂದೆ ಈಗೋನ ರಿಮೂವ್ ಮಾಡಿ ಹಣೆಯನ್ನು ಗ್ರೌಂಡ್ ಮೇಲೆ ಇಟ್ಟು ಪ್ರೇ ಮಾಡೋದು ಇದು ಯೂನಿವರ್ಸಲ್ ಪ್ರೊಫೆಟಿಕ್ ಪೋಸ್ಚರ್. ಮತ್ತೆ ಇದನ್ನ ಯಾರಿಗೆ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ನೀವು ಇವಾಗ ಓದಿದ್ರೆ ನಿಮ್ಮ ಬುಕ್ಸ್ ಗಳನ್ನು ಒನ್ ಸುಪ್ರೀಂ ಅಲ್ಮೈಟಿ ಕ್ರಿಯೇಟರ್ಗೆ, ಫಾರ್ಮ್ಲೆಸ್ ಗಾಡ್, ಅವ್ರದ ಇಮೇಜ್ ಇಲ್ಲ, ಅವರ ಮೂರ್ತಿ ಇಲ್ಲ, ಈಶ್ವರ ಬ್ರಹ್ಮ. ಸೊ ಪ್ರೊಸ್ಟೇಷನ್ ಬೋಯಿಂಗ್ ಇದೆಲ್ಲ ಡೆಡಿಕೇಟ್ ಆಗಿರೋದು ಯಾರಿಗೆ ಫಿಸಿಕಲ್ ಇಮೇಜ್ ಇಲ್ಲ, ಯಾರನ್ನ ಐಡಲ್ ಇಲ್ಲ. ಇದು ಯಜುರ್ವೇದ ಚಾಪ್ಟರ್ 32 ವರ್ಸ್ 3 ಅಲ್ಲಿ ನಮ್ಗೆ ಹೇಳ್ತಾರೆ ನತಸ್ಯ ಪ್ರತಿಮಾ ಅಸ್ತಿ ಅಂತ. ನೀವು ಇನ್ನ ಡೀಟೇಲ್ಸ್ ಅಲ್ಲಿ ಹೋದ್ರೆ ಋಗ್ವೇದ ಮಂಡಲ 1 ಸೂಕ್ತ 1 ಮಂತ್ರ 7 ಅಲ್ಲಿ ಏನ್ ಬರುತ್ತಂದ್ರೆ, ಸುಪ್ರೀಂ ಬೀಯಿಂಗ್ ಕತ್ತಲೆಯನ್ನು ಬೆಳಗಿಸುವ ನಿಮಗೆ ನಾನು ಪ್ರತಿದಿನ ನಮ್ಮ ಮನ ಮತ್ತು ನಮ್ಮ ದೇಹದಿಂದ ಭಕ್ತಿಯಿಂದ ಬಗ್ಗಿ ನಮಸ್ಕಾರ ಮಾಡುತ್ತೇನೆ. ಯಾವ ನಮಸ್ಕಾರ? ನಾವ್ ಹೆಂಗ್ ಸಜ್ಜಾ ಮಾಡ್ತೀವಿ ಸೇಮ್ ಆತರನ. ಯಾರಿಗೆ? ಯಾರ ಇಮೇಜ್ ಇಲ್ಲ, ಯಾರಿಗ ಮೂರ್ತಿ ಇಲ್ಲ ಅವರಿಗೆ. ನೀವು ಋಗ್ವೇದ ಮಂಡಲ 6 ಸೂಕ್ತ 16 ಮಂತ್ರ 31 ಓದಿದ್ರೆ, ಓ ಸುಪ್ರೀಂ ಲಾರ್ಡ್, ನಾವು ನಿಮ್ಮ ಮುಂದೆ ಬಗ್ಗಿ ಸಷ್ಟಾಂಗ ನಮಸ್ಕಾರ ಮಾಡಿ ನಿಮ್ಮ ರಕ್ಷಣೆ ಮತ್ತು ಜ್ಞಾನವನ್ನು ಬೇಡುತ್ತೀವಿ ಅಂತ ಬಂದಿದೆ. ಯಾರಿಗಿದ್ ಹೇಳ್ತಾ ಇರೋದು? ಯಾರ್ದು ಇಮೇಜ್ ಇಲ್ಲ, ಯಾರ್ದು ಮೂರ್ತಿ ಇಲ್ಲ, ಯಾರಿಗೆ ಫಾರ್ಮ್ ಇಲ್ಲ, ಆ ದೇವರಿಗೆ, ಸುಪ್ರೀಂ ಲಾರ್ಡ್ಗೆ. ನೆಕ್ಸ್ಟ್ ಅಥರ್ವ ವೇದ ಖಂಡ 10 ಸೂಕ್ತ 8 ಮಂತ್ರ 1 ಅಲ್ಲಿ ಇದರಲ್ಲಿ ಬ್ರಹ್ಮ ಯಾರಿಗೆ ಫಾರ್ಮ್ ಇಲ್ಲ, ಯಾರ್ದು ಇಮೇಜ್ ಇಲ್ಲ, ಅಂದ್ರೆ ಈ ವಿಶ್ವವನ್ನು ಸೃಷ್ಟಿಸಿದ ಸುಪ್ರೀಂ ಪರಮಶಕ್ತಿ ಅವರ ಮುಂದೆ ಬಗ್ಗಿ ಅವನ ಮುಂದೆ ಸಮರ್ಪಣೆಯಾಗುವ ಇದನ್ನು ವರ್ಣಿಸಲಾಗಿದೆ. ಇದಕ್ಕೆ ಯಾರು ಮಾಡ್ತಾ ಇದೆಲ್ಲ ನಾವು ಸಹಂಶ ನಮಸ್ಕಾರ, ಶಾಸ್ತಾಂಗ ನಮಸ್ಕಾರ, ಯಾರಿಗೆ ಫಾರ್ಮ್ಲೆಸ್ ಇಲ್ಲ, ಯಾರಿಗೆ ಫಾರ್ಮ್ಲೆಸ್ ಇಮೇಜ್ ಇಲ್ಲ, ಮೂರ್ತಿ ಇಲ್ಲ, ಅವರಿಗೆ ಈ ತರ ಮಾಡ್ತಾ ಇದ್ದಾರೆ. ನಿಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಗಳು ಹೇಳುತ್ತೆ ನಿಮ್ಗೆ. ಓಕೆ, ಮುಂದೋಗೋಣ. ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಇದೆ. ಇಸ್ಲಾಂನ ವರ್ಷಿಪ್ ಮ್ಯಾಟರ್ ಅಲ್ಲಿ ಎಕ್ಸಾಕ್ಟ್ ಡೀಟೇಲ್ಸ್ ನ ಭಗವಂತ ಮತ್ತು ಮೆಸೆಂಜರ್ ನ ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ ನಾವು. ನಮ್ಗೆ ಏನೇನ್ ಬಂದಿದೆಯೋ, ನಮ್ಮ ಭಗವಂತದಿಂದ ನಮಗೆ ನಬಿ ಏನ್ ಕಲ್ಸಿದಾರೋ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ರಿವೀಲ್ ಏನೇನ್ ಸಪೋರ್ಟ್ ಇಲ್ಲದೆ, ಏನಾದ್ರೂ ಸಪೋರ್ಟ್ ಇಲ್ಲ ಥಿಯರೀಸ್ ನ ರಿಲಿಜನ್ಗೆ ಆಡ್ ಮಾಡಲ್ಲ, ಅದೊಂದ್ ಮಾಡಲ್ಲ. ಏನ್ ಬಂದಿದೆಯೋ ಕುರಾನ್ ಹದೀಸಲ್ಲಿ ನಮ್ಮ ನಬಿ ಹೇಳೋದು ಅಷ್ಟೇ ಮಾಡೋದು ನಾವು. ಆದ್ರೆ ಮಾಡರ್ನ್ ಸೈನ್ಸು ಸಜ್ದಾನ, ಸಾಶಂಕ ನಮಸ್ಕಾರನ ಫಿಸಿಕಲ್ ಪೋಸ್ಟರ್ಸ್ ಅಲ್ಲಿ ಕೆಲವು ನ್ಯಾಚುರಲ್ ಮೆಡಿಕಲ್ ಬೆನಿಫಿಟ್ಸ್ ನ ಅಬ್ಸರ್ವ್ ಮಾಡಲಾಗಿದೆ. ಫಸ್ಟ್ ಏನಂದ್ರೆ ಬ್ರೈನ್ ಬ್ಲಡ್ ಫ್ಲೋ. ಹೆಡ್ ಹಾರ್ಟ್ ಕುಂತ ಕೆಳಗೆ ಇದ್ದಾಗ ಗ್ರಾವಿಟಿಯಿಂದ ಬ್ರೈನ್ಗೆ ಬ್ಲಡ್ ಫ್ಲೋ ಅಂಡ್ ಆಕ್ಸಿಜನೇಷನ್ ಜಬರ್ದಸ್ತ್ ಆಗುತ್ತೆ. ಮೆಂಟಲ್ ಕಾಮಿಂಗ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಕಾರ್ಟಿಸಲ್ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗುತ್ತೆ. ಸ್ಪೈನ್ ಫ್ಲೆಕ್ಸಿಬಿಲಿಟಿ, ಹಿಯಾಮು, ರುಕು, ಸುಜೋದು ಟ್ರಾನ್ಸಿಷನ್ ಇಂದ ಸ್ಪೈನ್ ಅಂಡ್ ಜಾಯಿಂಟ್ಸ್ ಫ್ಲೆಕ್ಸಿಬಲ್ ಆಗುತ್ತೆ. ಸೈನಸ್ ಡ್ರೈನೇಜ್, ಡೌನ್ವರ್ಡ್ ಪೋಸ್ಚರ್ಸ್ ಇಂದ ಸೈನಸ್ ಕ್ಯಾವಿಟೀಸ್ ಕ್ಲಿಯರ್ ಆಗುತ್ತೆ. ಆದ್ರೆ ರಿಮೆಂಬರ್, ನಾವು ಈ ಫಿಸಿಕಲ್ ಎಕ್ಸರ್ಸೈಸ್ಗೆ ನಮಾಜ್ ಮಾಡಲ್ಲ. ಪ್ರೈಮರಿ ಪ್ರೂಫ್ ಭಗವಂತನ ಕಮಾಂಡ್. ಹೆಲ್ತ್ ಬೆನಿಫಿಟ್ ಸಿಂಪ್ಲಿ ಭಗವಂತನ ಗೈಡೆನ್ಸ್ ಅಲ್ಲಿ ಇರೋ ಅಡಿಷನಲ್ ಗುಡ್ನೆಸ್ ಅಂತ ನಾನು ತಿಳ್ಕೊಂತೀನಿ. ಸಜ್ದಾ ಅಲ್ಲಿ ಮುಸ್ಲಿಮರು ನಾರ್ಮಲಿ ಹೇಳೋದು ಸುಬಾನ ರಬ್ಬಿಯಲ್ ಆಲಾ, ಅಂದ್ರೆ ಗ್ಲೋರಿ ಟು ಮೈ ಲಾರ್ಡ್ ದ ಮೋಸ್ಟ್ ಹೈ. ಇದನ್ನ ನೋಡಿ, ಒಬ್ಬ ಮುಸ್ಲಿಮು ಫಿಸಿಕಲಿ ಪ್ರೋಸ್ಟೇಟ್ ಆಗಿದ್ದಾನೆ, ಆದ್ರೆ ಅವನು ಯಾರನ್ನು ಗ್ಲೋರಿ ಮಾಡ್ತಿದ್ದಾನೆ? ಭಗವಂತ ತುಂಬಾ ದೊಡ್ಡವನು ಅಂತ. ಅಂದ್ರೆ ಸಜ್ದಾ ಅಲ್ಲಿ ನಮಗೆ ಭಗವಂತನ ಗ್ರೇಟ್ನೆಸ್ ಮತ್ತು ಅವನ ಅಲ್ಟಿಮೇಟ್ ಗ್ರೇಟ್ನೆಸ್ ನ ರಿಮೈಂಡ್ ಮಾಡುತ್ತೆ. ನಾವು ಭಗವಂತನ ಸರ್ವೆಂಟ್ಸು ಮತ್ತು ಅವರೇ ನಮ್ಮ ಭಗವಂತ. ಸೊ ಸಜ್ದಾ ಅಲ್ಲಿ ಬಾಡಿ ಹಂಬಲ್ ಪೊಸಿಷನ್ ಅಲ್ಲಿ ಇದ್ರು ನಮ್ಮ ಟಂಗ್, ನಮ್ಮ ನಾಲಿಗೆ ಭಗವಂತ ತುಂಬಾ ದೊಡ್ಡವನು ಅಂತ ಅವ್ರನ್ನ ಗ್ಲೋರಿಫೈ ಮಾಡುತ್ತೆ. ಮತ್ತೆ ನೀವು ಸಜ್ದಾಗೆ ಇನ್ನೊಂದು ಬ್ಯೂಟಿಫುಲ್ ಆಸ್ಪೆಕ್ಟ್ ಇದೆ. ಪ್ರಾಫೆಟ್ ಮೊಹಮ್ಮದ್ ಸಲಾಹು ಅಲೈಹಿ ವಸಲ್ಲಂ ಅವರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಗುಲಾಮ ಅವರ ಭಗವಂತನಿಂದ ತುಂಬಾ ಕ್ಲೋಸ್ ಆಗಿರೋದು ಯಾವ ಟೈಮಲ್ಲಿ ಅಂದ್ರೆ, ಯಾವಾಗ ಅವನು ಸಾಶಾಂಸ ನಮಸ್ಕಾರ ಅಂದ್ರೆ ಸಜ್ದಾ ಮಾಡ್ತಿದ್ದಾನೆ, ಆ ಟೈಮಲ್ಲಿ ಅವನು ಜಾಸ್ತಿ ಪ್ರಾರ್ಥನೆ ದುವಾಗಳನ್ನು ಮಾಡ್ಬೇಕು. ಅಂದ್ರೆ ಸಜ್ದಾ ಒಂದು ಸ್ಪೆಷಲ್ ಟೈಮ್ ಫಾರ್ ದುವಾ, ಅಂದ್ರೆ ಅದೇ ಬೇಡ್ಕೊಳ್ಳಕ್ಕೆ. ಅದಕ್ಕೆ ಮುಸ್ಲಿಮರು ಸಜ್ದಾ ಅಲ್ಲಿ ಅಲ್ಲನ ಕೇಳ್ತಾರೆ, ಏನೇನ್ ಬೇಕು ಎಲ್ಲ ಕೇಳ್ಕೊಂತಾರೆ. ಇದು ದುನಿಯಾನ್ ಕೊಡು, ದುಡ್ಡು ಕೊಡು, ನನ್ಗೆ ಒಳ್ಳೆಯವನ್ ಮಾಡು, ದೊಡ್ಡ ಜನರಿಗೆ ಒಳ್ಳೆಯವನ್ ಮಾಡೋ ತರ ಮಾಡು, ಜಗಳಗಳನ್ನ ಮಾಡ್ಬೇಡ, ಎಲ್ಲಾರು ಸೇರಿ ಇಡ್ಬೇಕು ನಮ್ಗಂತ. ಸೊ ಸಜ್ದಾ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಪೊಸಿಷನ್ ಅಲ್ಲ, ಅದು ಇಟ್ಸ್ ಎ ಸ್ಪೆಷಲ್ ಮೂವ್ಮೆಂಟ್ ಫಾರ್ ದುವಾ, ವರ್ಷಿಪ್, ಪ್ರಾರ್ಥನೆ, ಪೂಜೆಗೆ. ಮತ್ತೆ ಮುಸ್ಲಿಮರು ಇಬಾದ ಮತ್ತು ದುವಾನ ಅಲ್ಲಾಗೆ ಮಾತ್ರ, ಭಗವಂತನಿಗೆ ಮಾತ್ರ ಡೆಡಿಕೇಟ್ ಮಾಡ್ತಾರೆ. ಅಲ್ಲಾಗೆ ಡೈರೆಕ್ಟ್ ಆಗಿ ದುವಾ ಮಾಡ್ತಾರೆ ಭಗವಂತನಿಗೆ. ಯಾರನ್ನು ಥರ್ಡ್ ಪಾರ್ಟಿ ಕೇಳಲ್ಲ. ನಮ್ಮ ಪ್ರೊಫೆಟ್ ನಾವು ಕೇಳಲ್ಲ,
ನಾವು ಯಾವ ಪೂಜಾರಿ, ಋಷಿ, ಸತ್ತಿರೋರು, ಬದುಕಿರೋರು, ಮಣ್ಣಾಗಿರೋರು, ಅದು ಸಮಾಧಿ ಇರ್ಲಿ, ಅವ್ರನ್ನ ಯಾರನ್ನೂ ಕೇಳಲ್ಲ, ಡೈರೆಕ್ಟ್ ಭಗವಂತನಿಗೆ. ಇದೇ ಇಸ್ಲಾಂನ ಬ್ಯೂಟಿಫುಲ್ ಆಸ್ಪೆಕ್ಟ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸಜ್ದಾ ಅಂದ್ರೆ ಭಗವಂತನ ಮುಂದೆ ಬಗ್ಗಿ ಪ್ರೊಸ್ಟೇಟ್ ಆಗಿ ಅವನ ವರ್ಷಿಪ್ ಮಾಡುವ ಒಂದು ಆಕ್ಟ್. ಇದರಲ್ಲಿ ನಮ್ರತೆ, ಸಾಲಿಕೆ ಮತ್ತು ಪರಿಪಾಲನೆ ಇದೆ, ಮತ್ತು ಅಲ್ಲಾನ ಗ್ರೇಟ್ನೆಸ್ ಅಕ್ನಾಲೆಜ್ ಮಾಡೋದು ಇದೆ. ಸೊ ಮುಸ್ಲಿಂ ನಮಾಜ್ ಅಲ್ಲಿ ನಿಂತಾಗ ಭಗವಂತನ ವರ್ಷಿಪ್ ಮಾಡ್ತಾನೆ, ಅವನು ರುಕು ಮಾಡ್ತಾನೆ, ಭಗವಂತನ ವರ್ಷಿಪ್ ಮಾಡ್ತಾನೆ, ಅವನು ಸಜ್ದಾ ಮಾಡ್ತಾನೆ, ಭಗವಂತನ ವರ್ಷಿಪ್ ಮಾಡುತ್ತಾನೆ. ಡಿಫ್ರೆಂಟ್ ಫಿಸಿಕಲ್ ಪೊಸಿಷನ್ಸ್ ಇದೆ, ಬಟ್ ವರ್ಷಿಪ್ ಯಾರಿಗಾಗ್ತಾ ಇರೋದು, ಪ್ರಾರ್ಥನೆ ಯಾರಿಗಾಗ್ತಾ ಇರೋ, ಒಬ್ಬ ದೇವರಿಗೆ, ಅದು ಭಗವಂತ ಅಲ್ಲಾಗೆ. ಸೊ ಮುಸ್ಲಿಮರು ನಮಾಜ್ ಮಾಡುವಾಗ ಹಣೆಯನ್ನು ನೆಲಕ್ಕೆ ಯಾಕೆ ಇಡ್ತಾರೆ? ನೆಲವನ್ನು ವರ್ಷಿಪ್ ಮಾಡಕ್ಕೆ ಅಲ್ಲ, ಕಾಬಾನು ವರ್ಷಿಪ್ ಮಾಡಕ್ಕೆ ಅಲ್ಲ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವರ್ಷಿಪ್ ಮಾಡಕ್ಕಲ್ಲ. ಮುಸ್ಲಿಮರು ಬರೀ ಭಗವಂತ ಅಲ್ಲ, ಅವನ ಮಾತ್ರ ವರ್ಷಿಪ್ ಮಾಡಕ್ಕೆ. ಸೊ ಸಜ್ದಾ ಒಂದು ಆಕ್ಟ್ ಆಫ್ ವರ್ಷಿಪ್, ಅದು ಬರೀ ಭಗವಂತನಿಗೆ ಮಾತ್ರ ಮಾಡೋದು, ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲಾಂ ಕಲ್ಸಿರೋದು. ಮತ್ತು ಸಜ್ದಾ ಅಲ್ಲಿ ಒಬ್ಬ ಮುಸ್ಲಿಂ ಭಗವಂತನ ಮುಂದೆ ಹ್ಯುಮಿಲಿಟಿ ಮತ್ತು ಸಬ್ಮಿಷನ್ ತೋರಿಸುತ್ತಾನೆ. ಮೇ ಬಿ ಇದನ್ನ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಸಜ್ದಾ ಅಲ್ಲಿ ನಮ್ಮ ಫೋರ್ ಹೆಡ್, ನಮ್ಮ ಹಣೆ ನೆಲಕ್ಕಿರುತ್ತೆ, ಆದ್ರೆ ನಮ್ಮ ಪ್ರಾರ್ಥನೆ ಭಗವಂತ ಅಲ್ಲಾನಿಗಿರುತ್ತೆ. ಅಲ್ಲ ನಮ್ಮ ಇಬಾದನ ಅಕ್ಸೆಪ್ಟ್ ಮಾಡ್ಲಿ. ಹೋಪ್ ನಾನು ನಿಮ್ ಕ್ವೆಶನ್ ಆನ್ಸರ್ ಮಾಡಿದೀನಿ ಬ್ರದರ್. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸ್ ಅಲ್ಲಿ ಡೆಫಿನೆಟ್ ಆಗಿ ಹೇಳಿ. ನಿಮ್ಮ ಇನ್ನ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ನಾನು ಅದನ್ನ ಕನ್ನಡದಲ್ಲಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಇಸ್ಲಾಂ ಬಗ್ಗೆ. ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.